ಇದು ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಸ್ಟೋರಿ. ಸಿಎಂ ಸಿದ್ದು ಅಧಿಕಾರದಿಂದ ಕೆಳಗಿಳಿಯೋದು ಹಾಗಾದ್ರೆ ನಿಜಾನಾ? ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಯಿತಾ ಆ ಒಂದು ವಿಚಾರ? ಸಿದ್ದು ಮೀಟಿಂಗ್ ನಲ್ಲಿ ರಾಷ್ಟ್ರ ರಾಜಕಾರಣದ ಮಾತೇಕೆ ಆಡಿದ್ರು? ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಸ್ಟೋರಿ. ಸಿಎಂ ಸಿದ್ದು ಅಧಿಕಾರದಿಂದ ಕೆಳಗಿಳಿಯೋದು ಪಕ್ಕಾನ? ನವೆಂಬರ್ 10 ಆಗ್ತಾ ಇದ್ದ ಹಾಗೆ ಈ ತರಹದೊಂದು ಚರ್ಚೆ. ನಿನ್ನೆ ಅಷ್ಟೇ ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಯಿತು. ಆ ಒಂದು ವಿಚಾರ ಸಿದ್ದರಾಮಯ್ಯರ ಮೀಟಿಂಗ್ ನಲ್ಲಿ ರಾಷ್ಟ್ರ ರಾಜಕಾರಣದ ಮಾತ್ಯಾಕೆ ಆಡಿದ್ರು? ನ್ಯಾಷನಲ್ ಪಾಲಿಟಿಕ್ಸ್ ಬಗ್ಗೆ ಮಾತ್ಯಾಕಾಯಿತು? ಕೆಲವರು ಮುಖ ತೋರಿಸಿ ಹೋಗಿದ್ಯಾಕೆ? ಕಾವೇರಿ ನಿವಾಸದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ನ ಇನ್ಸೈಡ್ ಸ್ಟೋರಿ ಇದು. ಸಭೆಯ ಇಂಚಿಂಚು ಮಾಹಿತಿಯನ್ನ ಹೊರಹಾಕಿದ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಸಚಿವ. ಮೀಟಿಂಗ್ ನಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ. ಸಭೆಯಲ್ಲಿ ಬೆಂಗಳೂರಿನಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಜಿಬಿಎ ಚುನಾವಣೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ, ಬಿಹಾರ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ ಸಿಎಂ ಸಿದ್ದರಾಮಯ್ಯ. ಇದೇ ಸಿಎಂ ಸಿದ್ದು ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತಾಡಿರೋದು. ಬಿಹಾರ ಚುನಾವಣೆಯಲ್ಲಿ ಕೈಗೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ ಚರ್ಚೆಗಳಾಯಿತು. ಕಾಂಗ್ರೆಸ್ಸಿನ ಡಿನ್ನರ್ ಮೀಟಿಂಗ್, ಅರ್ಥಾತ್ ಅದು ಸಿಎಂ ಸಿದ್ದರಾಮಯ್ಯರ ಡಿನ್ನರ್ ಮೀಟಿಂಗ್ ಅಂತಾನೆ ಕರೀಬಹುದು. ಆ ಡಿನ್ನರ್ ಸಭೆಯಲ್ಲಿ ಸಿದ್ದರಾಮಯ್ಯರ ಮಿನಿಸ್ಟರ್ ಕ್ಯಾಬಿನೆಟ್ ರೀಶಫಲ್ ಆಗುವುದರ ಬಗ್ಗೆ ಚರ್ಚೆಗಳಾಗಬಹುದು ಎನ್ನುವಂತಹ ಶಂಕೆಗಳು ವ್ಯಕ್ತವಾಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಬಗ್ಗೆ ಚರ್ಚೆಗಳಾಗ್ತಿರಬಹುದು ಅಥವಾ ಆಗಬಹುದು ಎನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯರ ಸಿಎಂ ಸ್ಥಾನಕ್ಕೆ ಕುತ್ತು ಬಂದಿದೆ, ಹಾಗಾಗಿ ಗಾಬರಿಗೆ ಬಿದ್ದು ಆತುರಾತುರದಲ್ಲಿ ಡಿನ್ನರ್ ಸಭೆಯನ್ನು ಕರೆಯಲಾಗಿದೆ ಎನ್ನುವಂಥ ವ್ಯಾಖ್ಯಾನಗಳಿತ್ತು. ಈ ಎಲ್ಲದರ ನಡುವೆ ಸಾರಿಗೆ ಸಚಿವರು ಕೂಡ ಭಾಗಿಯಾಗಿದ್ದರು ಆ ಡಿನ್ನರ್ ಸಭೆಗೆ. ಆ ಡಿನ್ನರ್ ಸಭೆಯ ಮರ್ಮ ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ರು. ನೀವು ಅಂದುಕೊಂಡಂತೆ ರೀಶಫಲ್ ಬಗ್ಗೆ ಚರ್ಚೆಗಳಾಗಿಲ್ಲ, ನೀವು ಅಂದುಕೊಂಡಂತೆ ಕೆಪಿಸಿಸಿ ಸರ್ಜರಿಯ ಬಗ್ಗೆಯೂ ಕೂಡ ಚರ್ಚೆಗಳಾಗಿಲ್ಲ, ನೀವು ಅಂದುಕೊಂಡದ್ದು ಯಾವುದೂ ಆಗಿಲ್ಲ. ಆಗಿದ್ದೇನು ಮತ್ತೆ? ರಾಷ್ಟ್ರ ರಾಜಕಾರಣದ ಬಗ್ಗೆ. ರಾಷ್ಟ್ರ ರಾಜಕಾರಣ ಅಂದರೆ ಅನ್ಯ ರಾಜ್ಯದ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ವಿ. ಬಿಹಾರ ಎಲೆಕ್ಷನ್ನಲ್ಲಿ ಇಂಡಿಯಾ ಕೂಟವನ್ನು ಹೆಂಗೆ ಗೆಲ್ಲಿಸಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಯಿತು. ಆಡಳಿತ ವಿರೋಧಿ ಅಲೆ ಎದ್ದಿರುವ ಬಿಹಾರದಲ್ಲಿ ಹೆಂಗೆ ನಾವು ಎನ್ಕ್ಯಾಶ್ ಮಾಡಿಕೊಂಡು ಅಧಿಕಾರಕ್ಕೆ ಬರಬಹುದು ಅಥವಾ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಯಿತು. ಬಿಹಾರದಲ್ಲಿ ವಿರೋಧಿ ಅಲೆಗಳೆದ್ದಿದ್ದಾವೆ, ಆಡಳಿತ ವಿರೋಧಿ ಅಲೆಗಳು. ಅಲ್ಲಿನ ಆಡಳಿತಾರೂಢ ಪಕ್ಷದ ಮೇಲೆ ಮಧ್ಯಮ ಮತ್ತು ಬಡವರ್ಗಕ್ಕೆ ಮುನಿಸು ಅಥವಾ ಕೋಪ, ಆ ವಿಚಾರವನ್ನು ಪೊಲಿಟಿಕಲ್ ಸಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡ್ಕೊಂಡು ಹೆಂಗೆ ನಾವು ರಾಜಕೀಯ ಮಾಡಬಹುದು ಅಥವಾ ಎಲೆಕ್ಷನ್ ಅನ್ನು ಗೆದ್ದು ಬೀಗಬಹುದು, ಈ ಬಗ್ಗೆ ಡಿನ್ನರ್ ಸಭೆಯಲ್ಲಿ ಚರ್ಚೆಗಳಾಯಿತೇ ವಿನಃ ಬೇರೆ ಯಾವ ಚರ್ಚೆಗಳು ಆಗಿಲ್ಲ ಎನ್ನುವಂಥ ಕ್ಲಾರಿಟಿಯನ್ನು ಸಾರಿಗೆ ಸಚಿವರಿಂದ ವ್ಯಕ್ತವಾಯಿತು. ಕಾವೇರಿ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ನ ಇನ್ಸೈಡ್ ಸ್ಟೋರಿಯಲ್ಲಿ ಇದೊಂದು ಮರ್ಮ ವಿಚಾರ. ಸಭೆಯ ಇಂಚಿಂಚು ಮಾಹಿತಿಯನ್ನು ಹೊರಹಾಕಿದ ಸಚಿವ ರಾಮಲಿಂಗಾರೆಡ್ಡಿ, ಮೀಟಿಂಗ್ನಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಯಾವುದೇ ಚರ್ಚೆಗಳಾಗಿಲ್ಲ. ಸಭೆಯಲ್ಲಿ ಬೆಂಗಳೂರಿನಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ, ಇನ್ನೇನು ಡಿಸೆಂಬರ್ ಅಂತ್ಯದ ಒಳಗೆ ಡೇಟ್ ಅನೌನ್ಸ್ ಆಗೋ ಸಾಧ್ಯತೆಗಳಿದ್ದಾವೆ. ಅದನ್ನ BBMP ಚುನಾವಣೆ ಅಂತ ಕರೀತಿರು, ಗ್ರೇಟರ್ ಬೆಂಗಳೂರು ಚುನಾವಣೆ ಅಂತ ಕರೀತಿರು. ZP ಎಲೆಕ್ಷನ್, ಜಿಲ್ಲಾ ಪಂಚಾಯತ್, ಸ್ಥಳೀಯ ಚುನಾವಣೆಗಳೆಲ್ಲವೂ ಕೂಡ ಮುಂಬರುವ ದಿವಸಗಳಲ್ಲಿ ಬರುತ್ತೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಅದರ ಡೇಟ್ ಅನೌನ್ಸ್ಮೆಂಟ್ ಅನ್ನು ಮಾಡಬೇಕು ಅಧಿಕೃತವಾಗಿ. ಡಿಸೆಂಬರ್ ಕೊನೆಯ ಅಥವಾ ಜನವರಿ ಆರಂಭದಲ್ಲಿ ಅವೆಲ್ಲವೂ ಕೂಡ ಡೇಟ್ ಅನೌನ್ಸ್ಮೆಂಟ್ನ ಕಾರ್ಯಗಳು ನಡೀತಾವೆ. ಆ ಬಗ್ಗೆ ಪೂರ್ವ ತಯಾರಿಯ ಸಭೆ ಇದಾಗಿರಬಹುದು. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ವಿಚಾರ, ಬಿಹಾರ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗಿದೆ ಎಂದು ಹೇಳಲಾಗ್ತಿದೆ. ಇದೇ ಸಿಎಂ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತನಾಡಿರುವಂತಹದ್ದು. ಬಿಹಾರ ಚುನಾವಣೆಯಲ್ಲಿ ಕೈಗೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ ಡಿನ್ನರ್ ಸಭೆಗಳಲ್ಲಿ ಚರ್ಚೆಯಾಯಿತು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.